ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ. ಸೇತು ಬಂದ ರಾಮೇಶ್ವರ, ಕಾಶಿ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯ ತೀರ್ಥಕ್ಷೇತ್ರಗಳಲ್ಲಿ ಆ ದೇವರು ದೇವರಲ್ಲ. ತನ್ನ ತಾನಲ್ಲೂ ತಿಳಿಯದೆ ತಾನೇ ದೇವರು ಕೂಡಲು ಸಂಗಮ ದೇವ. ಅಣ್ಣ ಬಸವಣ್ಣನವರು ಒಂದು ಅದ್ಭುತ ವಚನವನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದು. ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ನಿಮ್ಮೆಲ್ಲರ ಅನುಮತಿಗೆ ಪ್ರಾರಂಭಿಸುತ್ತಿದ್ದೇನೆ. ಸಾಧನೆಯ ಶಿಖರವನ್ನೇರಿ, ಜ್ಞಾನದ ಕಡಲು, ಅನುಭವದ ಗಣಿ, ನಿಮ್ಮ ಉಪಸ್ಥಿತಿಯೇ ನಮಗೆ ಪ್ರೇರಣೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಈಶ್ವರ್ ಸರ್ ಇವರಿಗೆ ಹೃದಯಪೂರ್ವಕ ನಮಸ್ಕಾರ. ನನ್ನ ಹೆಸರು ಯಲ್ಲಮ್ಮ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನಿಂದು ಕವನ ವಾಚನ ಮಾಡುತ್ತಿದ್ದೇನೆ. ಕವನದ ಹೆಸರು ಕಪ್ಪು ಹೊಗೆಯ ಮತ್ತು ಸೀಮೆ ಸುಣ್ಣ. ರಚನೆ ಶ್ರೀಯುತ ಶ್ರೀನಿವಾಸ್ ಉಡುಪ. ಪುಸ್ತಕದ ಹೆಸರು ಕುಂಭಕರ್ಣನ ನಿದ್ದೆ. ಗಂಟೆ ಹೊಡೆಯಿತು ಓಟ ಕಿತ್ತರು ಮಕ್ಕಳು ಮನೆಯ ಕಡೆ. ಗಂಟೆ ಹೊಡೆಯಿತು ಓಟ ಕಿತ್ತರು ಮಕ್ಕಳು ಮನೆಯ ಕಡೆ. ಬೀಗ ಹಾಕಿದರು ಮಾಸ್ತರು ಹೊರಟರು ಕೈಯಲ್ಲಿ ಹಿಡಿದು ಕೊಡೆ. ಬೀಗ ಹಾಕಿದರು ಮಾಸ್ತರು ಹೊರಟರು ಕೈಯಲ್ಲಿ ಹಿಡಿದು ಕೊಡೆ. ಗುಡುಗುನ ಹಾಡುತ್ತ ಮೂಲತಿತ್ತು ಜೇಡ ತನ್ನ ಬಲೆಗೆ. ಗುಡುಗುನ ಹಾಡುತ್ತ ಮೂಲತಿತ್ತು ಜೇಡ ತನ್ನ ಬಲೆಗೆ. ಗೋಡೆಯ ಮೇಲೆ ಕುಳಿತಾಗ ಬರೆಯುವ ಕಪ್ಪು ಹೊಲಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ. ನನ್ನ ಹೆಸರು ರಕ್ಷಿತ. ನಾವು 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವಿಂದು ಮಕ್ಕಳ ಕಥಾಕವನ ವಾಚನ ಮಾಡುತ್ತಿದ್ದೇವೆ. ಕಥಾಕವನದ ಹೆಸರು ಕುಂಭಕರ್ಣನ ನಿದ್ದೆ. ರಚನೆ ಶ್ರೀಯುತ ಶ್ರೀನಿವಾಸ ಉಡುಪ. ಪುಸ್ತಕದ ಹೆಸರು ಕುಂಭಕರ್ಣನ ನಿದ್ದೆ. ರಾಮಾಯಣ ಮಹಾಕಾವ್ಯದಲ್ಲಿ ರಾಮಸೀತೆಯ ಪಾತ್ರವು ಎಷ್ಟು ಮುಖ್ಯವೋ ಅದೇ ರೀತಿ ರಾವಣನ ಪಾತ್ರವು ಅಷ್ಟೇ ಮುಖ್ಯ. ಅದೇ ರೀತಿ ರಾವಣನ ತಮ್ಮನ ಕುಂಭಕರ್ಣನ ಪಾತ್ರವು ಅಷ್ಟೇ ಮುಖ್ಯವಾಗಿದೆ. ಇವನಿಗೆ 6 ತಿಂಗಳು ನಿದ್ದೆ, 6 ತಿಂಗಳು ಎಚ್ಚರವಾಗಿರುತ್ತಾನೆ. ಕುಂಭಕರ್ಣನಿಗಾಗಿ ಕಥಾಕವನ ವಾಚಿಸುತ್ತಿರುವೆವು. ಅಶೋಕವನದಲ್ಲಿ ಬಚ್ಚಿಟ್ಟಿದ್ದು ಆಂಜನೇಯನು ಸೀತೆಯ ಕಂಡು ಲಂಕಾನಗರಿಗೆ ಕಿಚ್ಚಿಟ್ಟಿದ್ದು. ಕುಂಭಕರ್ಣನಿಗೆ ಗೊತ್ತೇ ಇಲ್ಲ ಎಂದ ನಿದ್ದೆಯು ದೇವರೇ ಬಲ್ಲ. ಕುಂಭಕರ್ಣನಿಗೆ ಗೊತ್ತೇ ಇಲ್ಲ ಗಾದೆಗಳು ಜನಜನಿತವಾದ ಅನುಭವಗಳಿಂದ ನುಡಿಯಲ್ಪಟ್ಟ ಸತ್ಯವಾಕ್ಯಗಳು. ಹಲವು ಬಾರಿ ಈ ವಾಕ್ಯಗಳು ರೂಪಕ, ಉಪಮೇಯ, ದೀಪಕ ಅಲಂಕಾರಗಳಾಗಿರುತ್ತವೆ. ಗಾದೆಗಳು ಬೇರೆಗಳಿಗೆ ಸಮ. ಇದು ಹಿರಿಯರ ಅನುಭವದ ಮಾತಾಗಿದೆ. ಕಿರಿಯರಿಗೆ ಆದರ್ಶಯುತ ಮೌಲ್ಯವನ್ನು ತಿಳಿಸುತ್ತದೆ. ಅತಿ ಆಸೆ ಗತಿಗೇಡು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಆಸೆ ಇರುವುದು ಸಹಜ. ಆದರೆ ಅದು ಯಾವುದೇ ಕಾಳಜಿ ಇಲ್ಲದೆ ಹಾಡುತ್ತಾ ಕುಳಿತಿತ್ತು. ಚಳಿಗಾಲ ಬಂದಾಗ ಇರುವೆಗಳಿಗೆ ಸಾಕಷ್ಟು ಆಹಾರವಿತ್ತು. ಆದರೆ ಮಿಡತೆಗೆ ಆಹಾರವಿರಲಿಲ್ಲ. ಹಸಿವಿನಿಂದ ಬಳಲುತ್ತಿತ್ತು. ಈ ಕಥೆಯ ನೀತಿ ಎಂದರೆ ನಾಳೆ ನಿಲ್ಲುವುದಿಲ್ಲ. ಈ ಕವಿಗಳು ಕನ್ನಡಕ್ಕೆ, ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಮೊದಲಿಗೆ ಪಂಪ, ಕಾಲ ಕ್ರಿಸ್ತ ಶಕ 902. ವಿಶೇಷತೆ 10ನೇ ಶತಮಾನದ ಶ್ರೇಷ್ಠ ಬಾರಿಯ
ಈ ಕಾರ್ಯ